ಮಣ್ಣಿನ ಮನೆ, ಮದ್ದಿನ ಆಂಗಣ, ಬೆಳಗಿನ ಮೃದುವಾದ ಸೂರ್ಯಕಿರಣ. ಆ ಆಂಗಣದಲ್ಲಿ ಕೆಂಪು ಸೀರೆ ಧರಿಸಿದ ಅಜ್ಜಿ ತನ್ನ ಜೂಡಾದ ಕೂದಲನ್ನು ಸರಿಪಡಿಸಿಕೊಂಡು ಮಣ್ಣಿನ ಚುಲ್ಲಿಯ ಮುಂದೆ ಕುಳಿತಿದ್ದಳು. ಬೆಳಗಿನ ಗಾಳಿ ಸ್ವಲ್ಪ ತಂಪಾಗಿತ್ತು. ಚುಲ್ಲಿಗೆ ಕಡ್ಡಿಗಳನ್ನಿಟ್ಟು ನಿಧಾನವಾಗಿ ಬೆಂಕಿ ಹಚ್ಚಿದಳು. ಚಟಕ್ ಚಟಕ್ ಎಂದು ಬೆಂಕಿಯ ಸದ್ದು ಕೇಳಿಬಂದಿತು. ಆ ಸದ್ದಿನಲ್ಲೇ ಒಂದು ಹಳೆಯ ನೆನಪು ಜೀವಂತವಾದಂತೆ ಅನಿಸಿತು. ಅಜ್ಜಿ ದೊಡ್ಡ ಪಿತ್ತಳದ ತಟ್ಟೆಯಲ್ಲಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಸೇರಿಸಿ ಮೃದುವಾಗಿ ಮದ್ದು ತಯಾರಿಸಿದಳು. ಅವಳ ಕೈಗಳ ಚಲನೆ ಎಷ್ಟು ಸರಳವೋ ಅಷ್ಟೇ ಪ್ರೀತಿಯಿಂದ ಕೂಡಿತ್ತು. ಹಿಟ್ಟನ್ನು ಮೃದುವಾಗಿ ಮದ್ದಿದರೆ ರೊಟ್ಟಿ ಮೃದುವಾಗುತ್ತದೆ ಎಂದು ಅವಳು ತನ್ನೊಳಗೆ ಮಾತಾಡಿಕೊಂಡಳು. ಮದ್ದಾದ ಹಿಟ್ಟಿನಿಂದ ಸಣ್ಣ ಉಂಡೆ ಮಾಡಿ ಬಿಲ್ಲೆಯಿಂದ ನಿಧಾನವಾಗಿ ರೊಟ್ಟಿ ಉಂಡಾಗಿಸಿದಳು. ಅದನ್ನು ಬಿಸಿ ತವೆಯ ಮೇಲೆ ಇಟ್ಟಾಗ ಸಣ್ಣ ಸಿಜ್ಜು ಸದ್ದು ಕೇಳಿಸಿತು. ಕೆಲವೇ ಕ್ಷಣಗಳಲ್ಲಿ ಆ ರೊಟ್ಟಿ ಬೆಂಕಿಯ ಮೇಲೆ ಊದುಕೊಂಡಿತು. ಅಜ್ಜಿ ಮುಖದಲ್ಲಿ ಸಣ್ಣ ನಗು ಮೂಡಿತು. ತುಪ್ಪದ ಸಣ್ಣ ಚಮಚವನ್ನು ರೊಟ್ಟಿಯ ಮೇಲೆ ಹಚ್ಚಿದಳು. ತುಪ್ಪದ ಸುವಾಸನೆ ಆಂಗಣ ತುಂಬ ಹರಡಿತು. ಈ ವಾಸನೆ ನನ್ನ ಮಕ್ಕಳನ್ನು ನೆನಪಿಸುತ್ತದೆ ಎಂದು ಅವಳು ನೆನಪುಗಳಲ್ಲಿ ತೇಲಿದಳು. ನಗರಕ್ಕೆ ಹೋಗಿ ಕೆಲಸ ಮಾಡುತ್ತಿರುವ ಮಕ್ಕಳು, ಆದರೆ ಈ ರೊಟ್ಟಿಯ ಸುವಾಸನೆ ಅವರ ಬಾಲ್ಯದ ನೆನಪು. ಒಂದು ಮೇಲೊಂದು ರೊಟ್ಟಿಗಳನ್ನು ಬಟ್ಟೆಯಲ್ಲಿ ಇಟ್ಟು ಜೋಪಾನವಾಗಿ ಜೋಡಿಸಿದಳು. ಚುಲ್ಲಿಯ ಬೆಂಕಿ ನಿಧಾನವಾಗಿ ಕಡಿಮೆಯಾಯಿತು. ಸೂರ್ಯ ಸ್ವಲ್ಪ ಮೇಲೇರಿದ್ದ. ಆಂಗಣದಲ್ಲಿ ಹಕ್ಕಿಗಳ ಕೂಗು, ದೂರದಲ್ಲಿ ಎಮ್ಮೆಯ ಗಂಟೆ ಸದ್ದು, ಎಲ್ಲವೂ ಒಂದೇ ಶಾಂತಿಯನ್ನು ಹೇಳುತ್ತಿದ್ದವು. ಅಜ್ಜಿ ಆಕಾಶದತ್ತ ನೋಡಿದಳು. ಸರಳ ಜೀವನದಲ್ಲಿಯೇ ನಿಜವಾದ ಸಂತೋಷ ಇದೆ ಎಂದು ಅವಳು ಮನಸ್ಸಿನಲ್ಲಿ ಅನಿಸಿಕೊಂಡಳು. ಮಣ್ಣಿನ ಚುಲ್ಲಿಯ ತಾಪದಲ್ಲಿ ಕೇವಲ ರೊಟ್ಟಿಗಳು ಮಾತ್ರ ಬೇಯಲಿಲ್ಲ. ಅವಳ ಪ್ರೀತಿ, ನೆನಪುಗಳ ಕಂಪಿನೊಂದಿಗೆ ದಿನವನ್ನು ಸಂತೋಷದಿಂದ ಕಳೆದಳು.